ಹೆಂಗೆ ಗೊತ್ತಿರೋ ಇದನ್ನು ಹೆಂಗೆ ಚೇಂಜ್ ಮಾಡ್ಕೊಳೋದು ಲೈಫ್ ಸ್ಟೈಲ್ನ ಇವಾಗ ಬೇಗ ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದರೆ ಜೀವನದಲ್ಲಿ ಉದ್ದಾಗ ತುಂಬ ಕಷ್ಟ ಐತೆ. ಮನಸ್ಸಿಗೆ ಅನ್ಸಿದ್ದು ಮಾಡಬೇಕು ಅಷ್ಟು ನಮ್ಮ ಮನಸ್ಸಿಗೆ ಅನಿಸ್ತು, ಅದಕ್ಕೆ ಹೋಗ್ಬೇಕಂತ ಹೋಗ್ತಾಯಿದ್ದೀನಿ. ಬ್ಯಾಗ್ ಹೆಲ್ಮೆಟ್ ಆರ್ಡರ್ ಬೀಳಿದೆ. ನೀವು ಮಾತಾಡೋಕ್ಕೆ ಬಂದಾಗ ಆರ್ಡರ್ ಬೀಳುತ್ತೆ, ಆದರೆ ನಮ್ಮ ಮನೆ ಸೈಡ್ ಯಾವುದೂ ಬೀಳ್ತಾ ಇಲ್ಲ. ನಮ್ಮ ಅಮ್ಮ ಮಲ್ಕೊಂಡಿದ್ದಾರೆ, ಅದಕ್ಕೆ ನಿಧಾನ ಮಾತಾಡ್ತಿದ್ದೀನಿ. ನೋಡಿ ಯಾರೆಲ್ಲ ಲೈಟ್ ಆಫ್ ಆಗಿದೆ ಅವ್ರ ಮನೆ. ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ಲಾಗ್ಗೆ ನಿಮಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಯಾರ್ಯಾರು ಅಕೌಂಟ್ಗೆ ಹೊಸ್ದಾಗಿ ಬಂದಿರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಗೊತ್ತು ಶುರು ಕರ್ತೆ ಹೇ ವಿಷಯ ಅಂದರೆ ಬೆಳಗ್ಗೆ ಇವತ್ತು ಮಂಡೇ ಅಲ್ವಾ, 2 ದಿನ ಕ್ಲಾಸ್ ಇರಲಿಲ್ಲ. ಇವತ್ತು ಕ್ಲಾಸ್ ಇತ್ತು, 2 ಕ್ಲಾಸ್ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಹೋಗಿ ಬ್ರಷ್ ಮಾಡಿಕೊಂಡು ಟಿಫನ್ ಮಾಡ್ಬೇಕು ಗೈಸ್. ಟೈಮ್ ಆಗೈತೆ ಆಲ್ರೆಡಿ 12 ಗಂಟೆ ಮೇಲಾಗೈತೆ, ಇನ್ನೂ ಟಿಫನ್ ಮಾಡಿಲ್ಲ. ಏನು ನಮ್ಮ ಕತೆ ಹೇಳಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಣ ಬನ್ನಿ ಗೈಸ್. ಫೈನಲಿ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ನಾವು ಬಂದಿರೋದೇ ಬ್ಯಾಟಿಂಗ್ ಮಾಡೋಕ್ಕೆ. ಬನ್ನಿ ತೋರಿಸ್ತೀನಿ ನಮ್ಮ ಏನೇನು ಮಾಡೋಣ ಅಂತ. ನೋಡಿ ಆಲೂಗಡ್ಡೆ ಟೊಮೊಟೊ ಹಾಕಿ ಏನು ಗೊಜ್ಜು ಮಾಡೋ. ಲ್ಯಾಟ್ರಿ ಇಲ್ಲಿ ಕುಕ್ಕರಲ್ಲಿರೋದೇ ವೈಟ್ ರೈಸ್ ವಿತ್ ಆಲೂಗಡ್ಡೆ ಗೊಜ್ಜು. ನಾವು ಫಸ್ಟ್ ಮಾಡೋ ಕೆಲಸ ಏನಂದರೆ, ಈಗ ಹೋಗ್ಬಿಟ್ಟು ತಟ್ಟೆ ತಗೊಳೋದು. ನೋಡಿ ತಟ್ಟೆ ತಗೊಂಡಿದ್ದಾಯಿತು. ಈಗ ತಟ್ಟೆಗೆ ಏನು ಮಾಡ್ತೀವಿ ಅಂದರೆ ವೈಟ್ ರೈಸ್ ಹಾಕ್ಕೊತೀವಿ ಗಾಯ್ಸ್. ವೈಟ್ ರೈಸು ಹಿಂಗೆ ಕಟ್ ಮಾಡೋಕ್ಕೆ ಈ ಥರ ಕಟ್ ಮಾಡಿದ್ರೆ ವೈಟ್ ರೈಸ್ ಓಪನ್ ಆಗುತ್ತೆ. ನೋಡಿ ಗೈಸ್, ನಾನು ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ ಕುಕ್ಕರು ಆಫ್ರಿಕಾದಿಂದ ಅಮೇರಿಕಾಗೆ ಓಡಾಡ್ತೈತೆ. ನೋಡಿದ್ರಲ್ಲ, ನೋಡಿ ಗೈಸ್, ನಿಮಗೆ ತೋರಿಸ್ಬೇಕಂತ ಏನೇನು ಸಾಧನೆ ಮಾಡ್ತೀನಿ ನಾನು. ಆದರೆ ನೀವ್ಯಾರು ಸಬ್ಸ್ಕ್ರೈಬೇ ಮಾಡಲ್ಲ, ಒಂದು ಲೈಕ್ ಮಾಡಲ್ಲ, ಒಂದು ಫುಲ್ ವೀಡಿಯೋ ನೋಡಲ್ಲ, ಹಂಗೆ ಸ್ಕಿಪ್ ಮಾಡಿ ಹೋಗ್ಬಿಡ್ತೀರಾ. ನೋಡಿ ಗೈಸ್, ಫುಲ್ ವೀಡಿಯೋ ನೋಡಿ. ಇಷ್ಟೆಲ್ಲ ಎಫರ್ಟ್ ಹಾಕ್ತೀನಿ ನಿಮಗೋಸ್ಕರ, ನೀವು ನೋಡಬೇಕಲ್ವಾ. ಇವಾಗ ಅನ್ನನ ಏನು ಮಾಡಬೇಕಂದ್ರೆ ಹಿಂಗೆ ಈ ಥರ ಮಾಡಬೇಕು. ಅನ್ನ ಈ ಥರ ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ ಆ ಥರ ಆಗುತ್ತೆ. ಆವಾಗ ಹಿಂಗೆ ಗೊಜ್ಜು ಬಾಣಲಿ ಪ್ಲೇಟ್ ತೆಗ್ದು ಹಿಂಗೆ ಗೊಜ್ಜಿರುತ್ತಲ್ಲ, ಹಿಂಗೆ ಕಲಿಸ್ಬೇಕು ಗೈಸ್. ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಮಿಕ್ಸ್ ಆಗಿ ಒಟ್ಟಿಗೆ ಬರುತ್ತೆ. ಈ ಥರ ಕಲಸಿ ಹಿಂಗೆ ಎತ್ಕೊಂಡು ಹಿಂಗೆ ಹೋಗಿ ಇಲ್ಲಿ ಹಾಕಬೇಕು. ಇನ್ನೊಂದು ಸರಿ ಬಂದು ಮತ್ತೆ ಹಿಂಗೆಲ್ಲ ಹಾಕ್ಕೊಂಡು ವಿಟಮಿನ್ಸು ಪ್ರೋಟೀನ್ ಎಲ್ಲ ಮತ್ತೆ ಹಿಂಗೆ ಬಂದು ಹಿಂಗೆ ಹಾಕಬೇಕು. ನೋಡಿದ್ರೆ ಗೈಸ್, ಹಿಂಗೆ ಊಟ ಹಾಕೊಳ್ಳೋದು. ನೀವು ಕಲೀರಿ ಗೈಸ್. ಹೊಟ್ಟೆ ತುಂಬ ಹಸಿತಿದೆ, ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ಫ್ಲಾಶ್ ಬ್ಯಾಕ್ ಗೈಸ್, ಯಪ್ಪ ಲಿಟ್ರಲಿ ಒಂದು 2:30-3 ಗಂಟೆಗೆ ಮಲಗಿದ್ದು, ಎದ್ದೋಳೋಣ ಒಂದು ಅರ್ಧ ಗಂಟೆ ಬಿಟ್ಟೆ ಅಂತ. ಟೈಮ್ 7:30 ಆಗೈತೆ. ನಮ್ಮ ಅಮ್ಮ ಎಬ್ಸ್ತಾರೆ ಅಂದ್ಕೊಂಡು ನಮ್ಮ ಅಮ್ಮನೇ ಎಬ್ಸಿಲ್ಲ. ಅವ್ರು ಆರಾಮಾಗಿ ಮಲ್ಕೊಂಡ್ಲಿ ಬಿಡು ಅಂತ ಬಿಟ್ಬಿಟ್ಟವ್ರೆ. ನೋಡಿ ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ನಿಂತ್ಕೊಂಡವ್ರೆ. ಸಾವ್ದು ಉಪ್ಪಿಟ್ಟಂತೆ. ಯಪ್ಪ ಗೈಸ್, 2-3 ಗಂಟೆಗೆ ಮಲಗಿ 7:30 ಎದ್ದಿದ್ದೀನಿ ಗೈಸ್. ನಂಗೆ ಏನು ಬಂದಿದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಬೆಳಗ್ಗೆ ನಿದ್ದೆ ಮಾಡ್ತೀನಿ, ನೈಟು ನಿದ್ದೆ ಮಾಡ್ತೀನಿ, ಇವಾಗೂ ನಿದ್ದೆ ಮಾಡ್ತಾಯಿದ್ದೀನಿ. ಹೆಂಗೆ ಗೊತ್ತಿರೋ ಇದನ್ನು ಹೆಂಗೆ ಚೇಂಜ್ ಮಾಡ್ಕೊಳೋದು ಲೈಫ್ ಸ್ಟೈಲ್ನ ಇವಾಗ ಬೇಗ ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದರೆ ಜೀವನದಲ್ಲಿ ಉದ್ದಾಗ ತುಂಬ ಕಷ್ಟ ಐತೆ. ಬೇಗ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡೇಬೇಕು. ಅದೇನಾಗೈತೆ ಗೊತ್ತಿಲ್ಲ. ಇನ್ನು ಮುಂದೆ ಮಧ್ಯಾಹ್ನ ಹೊತ್ತು ನಿದ್ದೆ ಬಂದರೂ ನಿದ್ದೆ ಮಾಡೋಕ್ಕೆ ಹೋಗಲ್ಲ ನಾನು. ಸುಮ್ಮನೆ ಮುಖ ತೊಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಯಪ್ಪ ಗೈಸ್ ಬೇಡ. ಅದರಿಂದ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದೀನಿ ಇವತ್ತು. ಇವಾಗಿನ ಎಡಿಟ್ ಬೇರೆ ಮಾಡಿಲ್ಲ, ಪೋಸ್ಟ್ ಮಾಡಿಲ್ಲ. ಆಲ್ರೆಡಿ 7:30. ಏನು ಗೈಸ್ ಹಿಂಗೆ ಆಗೋದ್ರೆ ಹೆಂಗೆ ಉದ್ದಾರ ಜೀವನದಲ್ಲಿ. ಚೇಂಜ್ ಮಾಡ್ಕೊತೀನಿ ಗೈಸ್, ಚೇಂಜ್ ಮಾಡ್ಕೊಂಡೇಬೇಕು ಇನ್ನು ಮುಂದೆ. ಆದರೂ ಇವು ಇನ್ನೂ ರ್ಯಾಪಿಡೋ ಹೋಗಿಲ್ಲ, ಇನ್ನೂ ಏನೂ ಮಾಡಿಲ್ಲ ಗೈಸ್. ನೋಡೋಣ ಏನೇನಾಗುತ್ತೋ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಅಪ್ಡೇಟ್. A few moments later. ಗೈಸ್ ಅಪ್ಡೇಟ್ ಏನಿಲ್ಲ. ಮನ್ಸು ಇವಾಗ ಆಯ್ತು ರ್ಯಾಪಿಡ್ ಹೋಗೋಣ ಅಂತ, ಅದಕ್ಕೆ ಇವಾಗ ಹೊಟ್ಟಿದ್ದೀನಿ. ಟೈಮ್ ಎಷ್ಟು ಅಂತ ತೋರಿಸ್ತಿದ್ದೀರಿ ನೋಡಿ. ಟೈಮ್ ಇವಾಗ 10 ಗಂಟೆ. ಇವಾಗ ಹೋಗ್ಬೇಕಂತ ಮನಸ್ಸಿದ್ದು, ಅದಕ್ಕೆ ಹೋಗ್ತಾಯಿದ್ದೀನಿ. ಮಾಡಬೇಕಂದ್ರೆ ಮಾಡಬೇಕಷ್ಟೇ ಗೈಸ್. ಮನಸ್ಸಿಗೆ ಅಂದಿದ್ದೆಲ್ಲ ಮನಸ್ಸಿಗೆ ಅನ್ಸಿದ್ದು ಮಾಡಬೇಕು ಅಷ್ಟು. ನಮ್ಮ ಮನಸ್ಸಿಗೆ ಅನಿಸ್ತು, ಅದಕ್ಕೆ ಹೋಗ್ಬೇಕಂತ ಹೋಗ್ತಾಯಿದ್ದೀನಿ. डिप्रेशन में रहता हूँ हमेशा. ನೋಡಿ ಬ್ಯಾಗ್ ಹೆಲ್ಮೆಟ್ ಎಲ್ಲ ರೆಡಿ ಇದೆ. ಹಂಗೆ ಅಪ್ಡೇಟ್ ಮಾಡ್ತೀನಿ ಗೈಸ್, ಎಷ್ಟು ಟರ್ನಿಂಗ್ಸ್ ಆಯಿತು ಏನು ಅಂತ ಹಂಗೆ ನಿಮಗೂ ಹೇಳ್ತೀನಿ. ನೋಡೋಣ ಇವತ್ತು 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇರೋದು. ಎಷ್ಟೊತ್ತು ಮುಗಿಸ್ತೀನಿ, ಎಷ್ಟಾಗುತ್ತೆ ಏನು ಅಂತ ನೋಡೋಣ ಬನ್ನಿ ಗೈಸ್. ಸ್ಟಾರ್ಟ್ ಮಾಡೋದೇನೋ ಮಾಡಿದೆ, ಆದರೆ 10:15 ಆಯಿತು. ಒಂದು ಆರ್ಡ್ರ್ ಇಲ್ಲ. ಆದರೆ ನಾನು ಸ್ಟಾರ್ಟ್ ಮಾಡಿದ್ದು 10 ಗಂಟೆಗೆ ಅಲ್ವಾ. ನೋಡಿ 10:15 ಆಯ್ತು, ಆಲ್ರೆಡಿ 10:45. ಒಂದು ಆರ್ಡ್ರು ಇಲ್ಲ. ಇದ್ದೇ ಗೈಸ್ ಏನದು ಟ್ರಾಜೆಡಿ ಅಂದರೆ ಇದೇನೆ. ನೋಡಿ 10:15 ಆದರೂ ಒಂದು ಆರ್ಡ್ರ್ ಇಲ್ಲ. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇವಾಗ ಬರೋ ಗಾಡಿಗಳನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಅಷ್ಟೇ. ಆಲ್ರೆಡಿ 10:15 ಆಯಿತು. ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀನಿ ಅದನ್ನು ಆರ್ಡ್ರ್ ಸಿಗುತ್ತೋ ಏನು ಅಂತ. ವೆಯ್ಟ್ ಮಾಡೋಣ ಗೈಸ್, ವೆಯ್ಟ್ ಮಾಡಿದ್ರೆ ಪಕ್ಕ ಸಿಗುತ್ತೆ. A few moments later. ಹಾಗೂ ಫೈನಲಿ ಆರ್ಡ್ರುಗಳು ಬಂದವು. ಸ್ವಲ್ಪ ಚಿಕ್ಕ ಪುಟ್ಟ ಆರ್ಡ್ರುಗಳೆಲ್ಲ ಬಂದವು. ಒಂದು ಯಾವುದೋ ಚಿಕ್ಕ ದೊಡ್ಡದು ಬಂತು. ಹಾಗೆ ಆರ್ಡರ್ ಮಾಡ್ಕೊಂಡು ಫೈನಲಿ ಇವಾಗ ಆಲ್ಮೋಸ್ಟ್
ಮಾರ್ತಳ್ಳಿದ್ದೀನಿ ನೋಡಿ. ಟೈಮ್ 1:30 ಆಗೈತೆ. ಆರ್ಡ್ರ್ ಬಿತ್ತಾ ನೋಡಿ ಗೈಸ್, ಇಷ್ಟೊತ್ತು ಆರ್ಡ್ರ್ ಬೀಳಿದೆ. ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಾಗ ಆರ್ಡ್ರ್ ಬೀಳುತ್ತೆ ಗೈಸ್. ಆದರೆ ನಮ್ಮ ಮನೆ ಸೈಡ್ ಯಾವುದೂ ಬೀಳ್ತಾ ಇಲ್ಲ. ಇಲ್ಲಿಂದ ಮನೆ ಒಂದು 16 ಕಿಲೋಮೀಟ್ರ್ ಐತೆ, ಯಾವುದೋ ಆರ್ಡ್ರೇ ಬೀಳ್ತಾ ಇಲ್ಲ ನೋಡಿ. ಟೈಮ್ 1:30 ಆಗೈತೆ. ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಏನು ಮಾಡೋಣ ಹೇಳಿ ಗೈಸ್, ಆರ್ಡ್ರೇ ಇಲ್ಲ. ಯಾವುದನ್ನೊಂದು ಆರ್ಡ್ರಿಗೆ ಬಿದ್ದರೆ ಬೇಗ ಮನೆಗೆ ಹೋಗಿ ಮಲ್ಕೊಮ್ಮಿ ಗೈಸ್. ನಿದ್ದೆ ಬೇರೆ ಬರ್ತೈತೆ. ಆರ್ಡ್ರ್ ಬೀಳಲಿ ಅಂತ ಬೇಡ್ಕೊಳ್ರಿ ಗೈಸ್ ನೀವು. Hour later. ಗೈಸ್ ಇನ್ನೂ ಆಗಲ್ಲ ಗೈಸ್ ವೆಯ್ಟ್ ಮಾಡೋಕ್ಕೆ. ಯಾಕೆ ಗೊತ್ತಾ, ಟೈಮ್ ನೋಡಿ ಆಲ್ಮೋಸ್ಟ್ 2 ಗಂಟೆ ಆಗ್ತಾ ಬಂತು. 2 ಗಂಟೆ ಆಲ್ಮೋಸ್ಟ್ ಏನು, ಇನ್ನು 4 ನಿಮಿಷ 2 ಗಂಟೆ ಆಗೇ ಹೋಯ್ತು. ಎಷ್ಟು ಅಂತ ವೆಯ್ಟ್ ಮಾಡೋಣ ಗೈಸ್, ಆರ್ಡ್ರೇ ಇಲ್ಲ. ವೆಯ್ಟ್ ಮಾಡಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಸುಮ್ಮನೆ ಮನೆಗೆ ಹೋಗಿ ನಿದ್ದೆನಾದರೂ ಮಾಡೋಣ. ಬೆಳಗ್ಗೆ ಬೇರೆ ಆನ್ಲೈನ್ ಕ್ಲಾಸ್ ಐತೆ, ಬೇರೆ ಬೇರೆ ಕೆಲಸ ಏನೇನೋ ಐತೆ. ಅದಕ್ಕೆ ಗೈಸ್ ನಮ್ಮ ನಡೆ ಮನೆ ಕಡೆ ನಿಮಗೆ ತೋರಿಸ್ತೀನಿ ಬನ್ನಿ. ಬೆಂಗಳೂರು ನೈಟ್ ಟೈಮಲ್ಲಿ ಎಷ್ಟು ನಿಶಬ್ದವಾಗಿರುತ್ತೆ ಅಂತ 2 ಗಂಟೆಯಲ್ಲಿ ನೋಡಿ ಗೈಸ್. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೋರಿಸ್ತೀನಿ ಇದೇ ಪ್ಲೇಸು ಮಾರ್ನಿಂಗ್ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಇವಾಗ ನೋಡಿ ಅದೇ ನೈಟ್ ಟೈಮ್ ಎಷ್ಟು ಖಾಲಿ ಇದೆ ಅಂತ. ಇದರಲ್ಲಿ ಪೀಸಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಮ್ಮ ನಡೆ ಮನೆ ಕಡೆ ಗೈಸ್, ಬನ್ನಿ ಮನೆಗೆ ಹೋಗೋಣ. ಫೈನಲಿ ಬಂದೆ ಮನೆಗೆ. ಇವಾಗ ಬಂದೆ. ಟೈಮ್ ನೋಡಿದ್ರೆ ಇವಾಗ 2:23. ನಮ್ಮಮ್ಮ ಮಲ್ಕೊಂಡಿದ್ದಾರೆ, ಅದಕ್ಕೆ ನಿಧಾನ ಮಾತಾಡ್ತಾಯಿದ್ದೀನಿ ನೋಡಿ. ಹಾಲಲ್ಲಿ ಲೈಟ್ ಆಫ್ ಆಗಿದೆ, ಅವ್ರು ಮಲ್ಕೊಂಡಿದ್ದಾರೆ. ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಿಧಾನ ಮಾತಾಡ್ತಾಯಿದ್ದೀನಿ. ಫಸ್ಟ್ ಇವಾಗ ಹೊಟ್ಟೆ ಸಿಗ್ತೈತೆ, ಹೋಗಿ ಊಟ ಹಾಕೊಂಬರ್ತೀನಿ ರೀ. ಹಂಗೆ ಊಟ ಹಾಕ್ಕೊಂಬಂದೆ. ಇಲ್ಲಿ ನೋಡಿ ಆಲೂಗಡ್ಡೆ, ಬದನೆಕಾಯಿ, ಕಾಳು ಸಾಂಬಾರು, ರೈಸು. ಬನ್ನಿ ನೀವೆಲ್ಲರೂ ಊಟ ಮಾಡೋಣ. ನೋಡೋಕ್ಕೆ ಚೆನ್ನಾಗೈತೆ, ಇನ್ನು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರ್ಬೇಡಿ ಹೇಳಿ. ಇನ್ನೊಂದು ಏನಂದರೆ ಇವತ್ತು ಅರ್ನಿಂಗ್ಸ್ ಎಷ್ಟಾಯಿತು ಅಂದರೆ, ಸ್ಟಾರ್ಟ್ ಮಾಡಿದ್ದು 10 ಗಂಟೆ 10 ಕಾಲಲ್ವಾ, ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಮುಗಿಸಿದ್ದು ಇವಾಗ 2 ಗಂಟೆ ಆಗೈತೆ ಗೈಸ್. ಆದರೆ ಅರ್ನಿಂಗ್ಸ್ ಎಷ್ಟು ಅಂದರೆ ಕೇವಲ 400 ರೂಪಾಯಿ, 400 ರುಪೀಸ್. ತೋರಿಸೋದಂದರೆ ಫೋನಲ್ಲಿ ಏನೋ ನೆಟ್ವರ್ಕ್ ಇಶ್ಯೂ, ಅದು ಲೋಡ್ ಆಗ್ತಾರೆ. ಅದಕ್ಕೆ ಬಾಯಲ್ಲಿ ಹೇಳ್ತಾಯಿದ್ದೀನಿ. ನಮ್ಮ 4 ಅವರ್ಗೆ ಅರ್ನಿಂಗ್ಸ್ ಬಂದು 400 ರೂಪಾಯಿ. ಇಟ್ಸ್ ಓಕೆ, ಪರವಾಗಿಲ್ಲ. ಖಾಲಿ ಕೈಲಂತೂ ಬಂದಿಲ್ಲಲ್ವ. ಅದಕ್ಕೋಸ್ಕರ 2 ಅವರ್ ಮಾಡಿದ್ದಕ್ಕೂ ಅಂದರೆ 2 ಗಂಟೆವರೆಗೂ ಮಾಡಿದ್ದಕ್ಕೂ ಪ್ರಯೋಜನ ಆಯಿತು. 400 ರೂಪಾಯಿ ಮಾಡಿದ್ದು ಅಷ್ಟೇ ಗೈಸ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಯಾರ್ಯಾರು ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗೈಸ್, ಹಂಗೆ ಶೇರ್ ಮಾಡಿ.